ಇಡೀ ಭಾರತದಲ್ಲೇ ಮಿಸ್ಟರ್ ಸಂಸ್ಥೆಯನ್ನು ಹುಟ್ಟುಹಾಕಿ ಒಬ್ಬ ವ್ಯಕ್ತಿಗೆ ಆರೋಗ್ಯ ಜೊತೆಗೆ ಆದಾಯವನ್ನು ಕೊಡಬೇಕು ಅಂತೇಳಿ ಒಂದು ಮಿಸ್ಟರ್ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಇನ್ನೋರ್ವ ಪೂಜನೀಯ ಗುರುಗಳು ಉಷಾ ಅನ್ನೋ ವ್ಯಕ್ತಿನ ಒಂದು ಮಿಸ್ಟರ್ ಸಂಸ್ಥೆಗೆ ಕರ್ಕೊಂಡ್ಬಂದು ನನ್ನಲ್ಲಿರುವಂಥ ಅದಮ್ಯವಾದಂಥ ಶಕ್ತಿನ ಹೊರತೆಗೆಯೋದಕ್ಕೆ ಒಂದು ಕ್ಷೇತ್ರ ಇದೆ ಬನ್ನಿ ಕರ್ಕೊಂಡ್ಬಂದು ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಹುಡುಗಿಸ್ತಾ ನನ್ನಲ್ಲಿರುವಂಥ ಇವತ್ತು ಏನು ಬುದ್ಧಿವಂತಿಕೆಯಲ್ಲಿ ಇವತ್ತು ಯಾವ ಥರ ದುಡಿಬೋದು ಹೇಳಿ ನನ್ನ ಈ ಕ್ಷೇತ್ರದಲ್ಲಿ ಗುರುತಿಸಿ ಒಂದು ಫೈಟರ್ ತಂಡದ ಗುರುವಾರದಲ್ಲಿ ಈ ಫೈಟರ್ ತಂಡಕ್ಕೆ ಇವತ್ತು ಒಂದು ಜೀವನ ತುಂಬ ಫೈಟರ್ ಟೀಮಿನ ಪ್ರತಿಯೊಂದು ವ್ಯಕ್ತಿ ಬಗ್ಗೆ ಒಂದು ದೊಡ್ಡ ಮಟ್ಟದ ಕನಸನ್ನ ಕಟ್ಟಿ ಇಡೀ ಕಂಪನಿ ಲೆವೆಲಲ್ಲೇ ಇವತ್ತು ಚಿನ್ನದ ರಾಣಿ ಬಿರುದ ಹೊಂದಿದ ವ್ಯಕ್ತಿ. ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ವಿದೇಶ ಪ್ರವಾಸವನ್ನು ಮುಗಿಸಿ ಒಂದು 3-3.5 ಲಕ್ಷ ಜನಗಳಿಗೆ ಮಾದರಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪೂಜನೀಯ ಗುರುಗಳು ಡಬಲ್ ಡೈಮಂಡ್ ರ್ಯಾಂಕ್ ಅಚೀವರ್ ಅಪ್ಕಮಿಂಗ್ ಇವತ್ತು ರೂಬಿ ಡೈಮಂಡ್ ರ್ಯಾಂಕಿಗೆ ಇವತ್ತು ಪ್ರಮೋಷನ್ ಆಗ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪೂಜನೀಯ ಗುರುಗಳು ಶ್ರೀಮತಿ ಶಬರಿ ಮೇಡಮ್ ಅವರಿಗೆ ಇವತ್ತು ಅದೇ ರೀತಿ ಇವತ್ತು ಫೈಟರ್ ತಂಡದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಯಾವುದೇ ರೀತಿಯ ಬೆಳವಣಿಗೆ ಆಗಿರ್ಬೋದು, ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದು ಕ್ಷಣ ನಮ್ಮೊಟ್ಟಿಗೆ ಇವತ್ತು ಬೆನ್ನೆಲುಬಾಗಿ
ಇಸ್ವಿ? 10 ವರ್ಷ 15 ವರ್ಷ ರಿಟೈರ್ಡ್ ಆದ್ಮೇಲೆ. ರಿಟೈರ್ಡ್ ಆದ್ಮೇಲೆ ಅವಾಗ ಎಷ್ಟೇ ನನಗೆ ರಿಟೈರ್ಡ್ ಆದ್ಮೇಲೆ 60 ವರ್ಷ ಮನೆ ಕಟ್ಟಿ ನಾವು ಎಂಜಾಯ್ ಮಾಡೋದು ಯಾವಾಗ? 70 ವರ್ಷ ಬೇಕು ಆಗತ್ತೆ ಯಾಕೆ ವಿಶ್ವ ಸಂಸ್ಥೆನೇ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ಸ್ವೀಟ್ ಹೌಸ್ ಅಂದ್ರೆ ಇವತ್ತು ನಾವು ಇರೋಂಥ ಮನೆನ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವು ಮಾತಾಡೋದ ದುಡಿಮೆ ಆಗಲ್ಲ. ನಾವು ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಇವತ್ತೊಂದು ಸಾಮಾನ್ಯ ಒಂದು ಮನೆ ಕಟ್ಟಬೇಕು ಅಂದ್ರೆ 50 ಲಕ್ಷ ದುಡ್ಡು ಅಂದ್ರೆ ಈಗಿನ ಕಾಲಕ್ಕಾಗಲ್ಲ. ಒಂದು ಮೀಡಿಯಂ ಆದ ಮನೆ ಕಟ್ಟಿದ್ರೆ 50 ಲಕ್ಷ ಬೇಕು. ಆ 50 ಲಕ್ಷ ದುಡಿಬೇಕು ಅಂದ್ರೆ ನನ್ನ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. 40,000 ನಾನು ಲೆಕ್ಕ ಹಾಕ್ತಾ ಬಂದ್ರೆ ಇವತ್ತು ಎಷ್ಟು ವರ್ಷ ದುಡಿಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ. ನನಗೆ ಇವತ್ತು ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಇವತ್ತು ಸಂಸ್ಥೆಯಲ್ಲಿ ಇವತ್ತು ಕೆಲಸದಲ್ಲಿ ಎಕ್ಸ್ಟ್ರಾ ಇನ್ಕಮ್ ಇಲ್ಲ. ನಾನು ಅಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಇನ್ಕಮ್ ಕಾಣಕ್ಕಾಗಲ್ಲ. ವಿಶ್ವಲ್ ಸಂಸ್ಥೆನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ನನ್ನ ಕನಸಿನ ಮನೆಯನ್ನ ಕಟ್ಟಬೇಕು ಅಂತಂದ್ರೆ ನನಗೆ ದುಡ್ಡು ಬೇಕು. ಆ ಕನಸಿನ ಮನೆಯನ್ನ ಕಟ್ಟಬೇಕು ಅಂತಂದ್ರೆ ದುಡ್ಡು ಬೇಕು ಸ್ನೇಹಿತರೆ. ಆ ದುಡ್ಡನ್ನ ದುಡಿಬೇಕು ಅಂತಂದ್ರೆ ಹೊರಗಡೆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. ಆದ್ರೆ ವಿಶ್ವಲ್ ಸಂಸ್ಥೆಯಲ್ಲಿ ಇದು ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಕನಸಿನ ಮನೆ ಕಟ್ಟಬೇಕು ಅನ್ನೋದಕ್ಕೋಸ್ಕರ ವಿಶ್ವಲ್ ಸಂಸ್ಥೆನ ಆಯ್ಕೆ ಮಾಡ್ಕೊಂಡೆ. ಅದೇ ನಾವು ನೆಕ್ಸ್ಟ್ ನೋಡ್ತಾ ಬರ್ತೀವಿ 7 ಡ್ರೀಮ್ ಕಾರ್. ಇವಾಗ ನೋಡಿ ನಾವು ಮಾಡುವಂತ ಕೆಲಸದಲ್ಲಿ ನಾವು ಒಂದು ಕಾರ್ ತಗೋಬೇಕು ಅಂತಂದ್ರೆ ಖರ್ಚು ಮಾಡಿಸ್ಬೇಕು ಅಥವಾ ಡೌನ್ ಪೇಮೆಂಟ್ ಕಟ್ಟಬೇಕು ಎಲ್ಲ ತಗೋತೀವಿ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡುವಂತ 18 ರ್ಯಾಂಕ್ ಏನಿದೆ ಆ ರ್ಯಾಂಕಲ್ಲಿ ಇವತ್ತು ಕಾರನ್ನ ತಗೊಳ್ಳೋಂತ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಇವತ್ತು ಈ ಸಂಸ್ಥೆಯನ್ನು ದುಡಿಯೋದಕ್ಕೆ ಯಾವ ತರ ಅಂತಂದ್ರೆ ಡ್ರೀಮ್ ಕಾರ್ನ ತಗೊಳ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲಾ ರೀತಿಯ ಇನ್ಕಮ್ ಇವತ್ತು ಮುಟ್ಟಿದೆ. ಆ ಒಟ್ಟಿಗೆ ಒಂದು ಲಕ್ಷ ಸಾವಿರ 2,500 ಸಾವಿರದಿಂದ ಲಕ್ಷದಿಂದ ಕೋಟಿ ದುಡ್ಡನ್ನ ದುಡಿತಾ ಇದ್ದೀವಿ ಅಂದಾಗ ಕಾರಣ ಆಗುತ್ತಾ ಆಗಲ್ಲ? ಅದಕ್ಕೋಸ್ಕರ ಇವತ್ತು ನನ್ನ ಕನಸಿನ ಕಾರನ್ನ ಡ್ರೀಮ್ ಕಾರ್ನ ಇವತ್ತು ಫಿಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶ್ವಲ್ ಸಂಸ್ಥೆನ ಆಯ್ಕೆ ಮಾಡ್ಕೊಂಡು ಸ್ನೇಹಿತರೆ. ಅದೇ ರೀತಿ ನಾವು ನೋಡ್ತಾ ಬರ್ತೀವಿ 8ನೇ ಪಾಯಿಂಟ್ ಪ್ಯಾಸಿವ್ ಇನ್ಕಮ್. ಇವಾಗ ನೋಡಿ ಪ್ಯಾಸಿವ್ ಇನ್ಕಮ್ ಯಾವ ತರ ಇದೆ ಅಂತಂದ್ರೆ ಆಕ್ಟಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಇರುತ್ತೆ. ಇವತ್ತು ಯಾವ ತರ ಅಂತಂದ್ರೆ ಪ್ಯಾಸಿವ್ ಇನ್ಕಮ್ ಇವತ್ತು ನಮ್ಮ ದುಡಿಮೆ ಅಲ್ಲ. ಪ್ಯಾಸಿವ್ ಇನ್ಕಮ್ ಇಲ್ಲಿ ಇವತ್ತು ದುಡಿಮೆ ಯಾವ ತರ ಇದೆ ಅಂತಂದ್ರೆ ನನ್ನ ದುಡಿಮೆ ನನ್ನಲ್ಲಿ ನನಗೆ ಏನು ಇವತ್ತು ಇನ್ಕಮ್ ಬರುತ್ತೆ ನನ್ನ ಈಗ ಬ್ಯಾಂಕಲ್ಲಿ ಇದ್ದಾಗ ನನ್ನ ದುಡಿಮೆಗೆ ನಾನೇ ಕೆಲಸ ಮಾಡಬೇಕು. 30 ದಿನ ನಾನು ಡ್ಯೂಟಿ ಮಾಡಿದ್ರೆ ನನಗೆ 40,000 ರೂಪಾಯಿ ಇನ್ಕಮ್ 5ನೇ ತಾರೀಕು ಬರೋದು. ಹಾಗೆ ಇಲ್ಲಿ ಪ್ಯಾಸಿವ್ ಇನ್ಕಮ್ ಯಾವ ತರ ಇದೆ ಅಂತಂದ್ರೆ ನನ್ನ ದುಡಿಮೆಗೋಸ್ಕರ ನಮ್ಮ ಟೀಮಲ್ಲಿ ಇವತ್ತು ಕೆಲಸ ಆಗುತ್ತೆ. ನನ್ನ ಒಂದು ಕೈ ಕೆಲಸ ಮಾಡಿದ್ರೆ ಟೀಮಲ್ಲಿ 10 ಕೈ ಕೆಲಸ ಮಾಡೋಂತ ಇವತ್ತು ಲೀಡರ್ಗಳು ಇರುತ್ತೆ. ಇಲ್ಲಿ ಪ್ಯಾಸಿವ್ ಇನ್ಕಮ್ ಇವತ್ತು ನಾನು ಇವತ್ತು ಯಾವುದೇ ಕಾರಣಕ್ಕೂ ವರ್ಕರ್ ಆಗಲ್ಲ. ಪ್ಯಾಸಿವ್ ಇನ್ಕಮ್ ನನ್ನ ಪರವಾಗಿ ವರ್ಕ್ ಮಾಡೋಂತ ಒಂದು ಟೀಮ್ ಇರುತ್ತೆ. ಆ ಟೀಮಲ್ಲಿ ವರ್ಕ್ ಆಗುತ್ತೆ. ನನ್ನ ಮನೆಯಲ್ಲಿ ಇವತ್ತು ಪ್ಯಾಸಿವ್ ಇನ್ಕಮ್ ಅನ್ನೋದು ನನಗೆ ಬರುತ್ತೆ. ಪ್ಯಾಸಿವ್ ಇನ್ಕಮ್ ಅನ್ನೋದು ಬಂದಾಗ ನಮ್ಮ ಲೈಫ್ ಖುಷಿಯಾಗಿರುತ್ತೆ ಖುಷಿಯಾಗಿರುತ್ತೆ. ನನ್ನ ಕೆಲಸಕ್ಕೆ ನಾನೇ ದುಡಿಬೇಕು, ನನ್ನ ಇನ್ಕಮ್ಗೆ ನಾನೇ ದುಡಿಬೇಕು ಅಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಪ್ಯಾಸಿವ್ ಇನ್ಕಮ್ ಇಲ್ಲಿ ಇರೋದ್ರಿಂದ ನಾನೇನ್ ಮಾಡಿದೆ ವಿಶ್ವಲ್ ಸಂಸ್ಥೆನ ಜಾಬ್ ಬಿಟ್ಟು ಆಯ್ಕೆ ಮಾಡ್ಕೊಂಡೆ ಸ್ನೇಹಿತರೆ. ಅದೇ ರೀತಿ ನಾವು ನೋಡ್ತಾ ಬರ್ತೀವಿ ರಾಯಲ್ಟಿ ಇನ್ಕಮ್. ಇವಾಗ ರಾಯಲ್ಟಿ ಇನ್ಕಮ್ ಯಾವ ತರ ಇದೆ ಅಂತಂದ್ರೆ ನಾವು ನೋಡ್ತಾ ಬರ್ತೀವಿ ಥಾಮಸ್ ಅಲ್ವಾ ಎಡಿಸನ್ ಏನ್ ಕಂಡಿದ್ರು? ಬಲ್ಬ್. ಡೌಟ್ ಕೆಲವರಿಗೆ ಹೌದಾ? ಹೌದಾ ಇಲ್ವಾ? ಹೌದು. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡಿದಿದ್ದಾರೆ. ನೋಡಿ ಅವರು ಕಂಡಿಡಿದಂತ ಬಲ್ಬ್ ಏನಿದೆ ಇವತ್ತು ಎಲ್ಲರೂ ಬೆಳಕಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಅವರಿಗೆ ಇವತ್ತು ಪ್ಯಾಸಿವ್ ಇನ್ಕಮ್ ಅಂತ ಹೇಳಿ ಅವರ ಮನೆಗೆ ಅವ್ರು ವರ್ಕ್ ಮಾಡಿಲ್ಲ ಅಂತಂದ್ರು ಅವರ ಕುಟುಂಬಕ್ಕೆ ಇವತ್ತು ರಾಯಲ್ಟಿ ಇನ್ಕಮ್ ಹೋಗ್ತಾ ಇದೆ. ಅದೇ ನಾವು ಸಿಂಗರ್ ನೋಡ್ತಾ ಬರ್ತೀವಿ. ಇವತ್ತು ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು ಬೇರೆ ಇವತ್ತು ಸಾಂಗ್ ಸಿಂಗರ್ಗಳು ನೋಡ್ತಾ ಬರ್ತೀವಿ. ಅವ್ರು ಇವತ್ತು ಒಂದು ಟೈಮಲ್ಲಿ ಸಾಂಗ್ ಆಡ್ತಾ ಬಂದ್ರು. ಇಡೀ ಫಿಲಂ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನೇಮ್ ಮಾಡ್ತಾ ಬಂದ್ರು.
ಇಲ್ಲ